ಒಬ್ಬ ಕನ್ನಡಿಗನಾಗಿ ಕನ್ನಡದಲ್ಲಿ ಪಾಠ ಮಾಡಿದ್ದಕ್ಕೆ ನಾನು ಸಸ್ಪೆಂಡ್ ಆಗಿದ್ದೀನಿ ಅಥವಾ ನನ್ನನ್ನು ಕಿತ್ತಾಕ್ಬಿಟ್ಟಿದ್ದಾರೆ, ನನ್ನಿಂದ ರಾಜೀನಾಮೆ ಬರೆಸಿದ್ದಾರೆ. ಇಲ್ಲಿ ನಾನು ಸೋತ್ರೂ ಪರವಾಗಿಲ್ಲ, ನನ್ನ ಮಗಳಿಗೆ ಸರ್ಟಿಫಿಕೇಟ್ ಕೊಡದಿದ್ರೂ ಪರವಾಗಿಲ್ಲ, ಆದರೆ ಕನ್ನಡದಿಂದಾಗಿ ನಾನು ಕನ್ನಡ ಭಾಷೆ ಮಾತಾಡಿದ್ರಿಂದ ಒಂದು ಕೆಲಸ ಹೋಯಿತು ಅನ್ನೋ ನೋವು ನನಗೆ ನಿದ್ರೆ ಮಾಡೋಕ್ಕೂ ಬಿಡ್ತಾ ಇಲ್ಲ. ಕನ್ನಡ ನಾಡಲ್ಲಿ ಕನ್ನಡ ಮಾತಾಡೋಕ್ಕೆ ಭಯಪಡುವಂತಹ ಒಂದು ಸ್ಥಿತಿ ಆಗೋಗಿದೆ. ಈ ಪ್ರಾಂಶುಪಾಲರು ಇಬ್ಬರನ್ನು ಕರೆಸಿ ನನ್ನನ್ನು ರಾಜೀನಾಮೆ ಕೊಡುವಂತ ಬಲವಂತ ಮಾಡಿದ್ರು. ಎಷ್ಟೊಂದು ಬಲವಂತ ಕೇಳಿದ್ರೆ RVA ಇನ್ನೊಂದು ಬ್ರಾಂಚಲ್ಲಿ ನನ್ನ ಮಗು PUC ಸೆಕೆಂಡ್ ಇಯರ್ ಆಗಿದ್ದರಿಂದ ನನ್ನ ಮಗನ ಸರ್ಟಿಫಿಕೇಟ್ ಇದೆಲ್ಲ ಇವರು ಕೊಡಲ್ಲ ಅಂತೇಳಿ ಭಯಪಡಿಸಿದ ಕಾರಣ ಒಬ್ಬ ತಂದೆ ಆಗಿದ್ದರಿಂದ ನಾನು ಮೊದಲು ಸೈನ್ ಹಾಕಿ ಬಂದೆ. ಜನಶ್ರೀ ವಾಹಿನಿಯ ವಿಶೇಷ ಚರ್ಚೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಕರ್ನಾಟಕದಲ್ಲಿ ಕನ್ನಡಿಗರು ಅನಾಥರಾಗೋ ಪರಿಸ್ಥಿತಿ ಬರ್ತಾ ಇದೆಯಾ? ನಿಜಕ್ಕೂ ಅಂಥದ್ದೊಂದು ಆತಂಕ ನಮ್ಮೆಲ್ಲರನ್ನು ಕಾಡ್ತಾ ಇದೆ. ಯಾಕೆ ಈ ಪ್ರಶ್ನೆಯನ್ನು, ಈ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಿದ್ದೀನಿ ಅಂದರೆ, ಪ್ರಿಯ ವೀಕ್ಷಕರೇ, ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ಉಪನ್ಯಾಸಕ ತನ್ನ ನೋವನ್ನು, ತನ್ನ ಅಳಲನ್ನು ಹೇಳ್ಕೊಂಡಿದ್ದಾನೆ. ಯಾವ ಕಾರಣಕ್ಕೋಸ್ಕರ ಅಂದರೆ, ಆ ವ್ಯಕ್ತಿ ಕೆಲಸ ಕಳ್ಕೊಂಡಿದ್ದಾನೆ. ಯಾವ ಕಾರಣಕ್ಕೆ ಗೊತ್ತಾ? ಕನ್ನಡದಲ್ಲಿ ಮಾತನಾಡಿದ್ದಕ್ಕೆ, ವಿದ್ಯಾರ್ಥಿನಿ ಕೇಳಿದ ಪ್ರಶ್ನೆಗೆ ಕನ್ನಡದಲ್ಲಿ ಉತ್ತರ ಕೊಟ್ಟಿದ್ದಕ್ಕೆ ಆ ಉಪನ್ಯಾಸಕ ಕೆಲಸವನ್ನು ಕಳ್ಕೊಂಡಿದ್ದಾನೆ. ಅಲ್ರಿ, ಇದು ಕನ್ನಡ ನಾಡು, ಕನ್ನಡಿಗರ ನಾಡು, ಕನ್ನಡಿಗರೇ ಸಾರ್ವಭೌಮದ ನಾಡು. ಇಂತಹ ಕನ್ನಡದಲ್ಲಿ ಕನ್ನಡಿಗರು ಕನ್ನಡದಲ್ಲಿ ಮಾತಾಡಿದ್ರೆ ಕೆಲಸ ಕಳ್ಕೊಳ್ತಾರೆ ಅಂತಂದರೆ ನಾವು ಎಂತಹ ದೌರ್ಭಾಗ್ಯ ಸ್ಥಿತಿಲಿದ್ದೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಕಾಲೇಜಿನ ಆಡಳಿತ ಮಂಡಳಿ, ಯಾರ ಪ್ರಿನ್ಸಿಪಾಲ್ ಇದನ್ನಲ್ಲ, ಆ ಉಪನ್ಯಾಸಕನನ್ನು ಸಸ್ಪೆಂಡ್ ಮಾಡ್ತಾನಲ್ಲ, ಕನ್ನಡವನ್ನು ಮಾತಾಡೋದಕ್ಕೆ ಏನು ವಿದ್ಯಾರ್ಥಿಯ ಪ್ರಶ್ನೆಗೆ ಕನ್ನಡದಲ್ಲಿ ಉತ್ತರ ಕೊಟ್ಟಿದ್ದಕ್ಕೆ ಅವರನ್ನು ಸಸ್ಪೆಂಡ್ ಮಾಡ್ತಾರಲ್ಲ, ಮೊದಲು ಆ ಪ್ರಿನ್ಸಿಪಾಲ್ನ ಸಸ್ಪೆಂಡ್ ಮಾಡಬೇಕು. ಜೊತೆಗೆ ಆ ಕಾಲೇಜಿನ ಮಾನ್ಯತೆಯನ್ನು ರದ್ದುಗೊಳಿಸಬೇಕು ರಾಜ್ಯ ಸರ್ಕಾರ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಬೆಲೆ ಇಲ್ವೇನು? ಕನ್ನಡಿಗರಿಗೆ ಬೆಲೆ ಇಲ್ವೇನು? ಇದು ನಮ್ಮನೆಲ್ಲ. ಕನ್ನಡ ಏನು ರೂಪುಗೊಂಡಿದೆ ಅಂತ ತಮಾಷೆ ಅಂದ್ಕೊಂಡಿದ್ದೀರಾ? ಕನ್ನಡಕ್ಕೋಸ್ಕರ ಈ ಅಸ್ಮಿತೆ ಇದೆಯಲ್ಲ, ಮೊದಲು ಮೈಸೂರು ದೇಶ, ಆನಂತರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತೇಳಿ ಹುಲಿಗೋಳ್ ನಾರಾಯಣರಾವರು ಹಾಡನ್ನು ಬರೀತಾರೆ. ಗೋಕಾಕ್ ಚಳುವಳಿ ಆಗುತ್ತೆ, ಎಷ್ಟೊಂದು ಹೋರಾಟಗಳಾಗ್ತವೆ. ದೇವರಾಜ ಅರಸು ಅವರು ಒಂದು ಕರ್ನಾಟಕ ಅಂತೇಳಿ ಮುಖ್ಯಮಂತ್ರಿ ಆಗಿದ್ದಾಗ ನಾಮಕರಣ ಮಾಡ್ತಾರೆ. ಎಷ್ಟೊಂದು ಹೋರಾಟಗಾರರು, ಮಹನೀಯರು ಕನ್ನಡಕ್ಕೋಸ್ಕರ ಪ್ರಾಣವನ್ನೇ ಅರ್ಪಿಸಿದ್ದಾರೆ. ಈಗಲೂ ಕೂಡ ಕನ್ನಡವನ್ನೇ ಧ್ಯಾನಿಸ್ತಿದ್ದಾರೆ. ನಮ್ಮೆಲ್ಲರಿಗೂ ಪ್ರೀತಿಯ ನಾಡಿದು. ಇಲ್ಲಿ ನೆಲ, ಭಾಷೆ ನಮಗೆಲ್ರಿಗೂ ಅತ್ಯಂತ ಆಪ್ಯಾಯಮಾನವಾದಂಥ, ನಾವು ಹೆಮ್ಮೆಯಿಂದ ಹೇಳುವಂಥ ನಾಡಿದು. ಕಾವೇರಿಯಿಂದ ಗೋದಾವರಿವರೆಗೆ ನಮ್ಮ ಆಳ್ವಿಕೆ ಇದ್ದಂಥದ್ದು. ಅತ್ಯಂತ ಸುಂದರ ಭಾಷೆ ನಮ್ಮದು. ನಾವೆಲ್ಲರನ್ನೂ ಪ್ರೀತಿಯಿಂದ ಅಪ್ಕೊಳ್ತೇವೆ, ಬರೋರ್ನೆಲ್ಲರೂ ನಾವು ಸ್ವಾಗತಿಸ್ತೇವೆ, ಅವ್ರ ಜೊತೆ ಪ್ರೀತಿಯಿಂದ ನಡ್ಕೊಳ್ತೇವೆ. ಆದರೆ ಇಲ್ಲಿಗೆ ಬಂದವರು ಮಾಡೋ ಅಧ್ವಾನಗಳು, ಅವ್ರು ಅದ್ಯಾವುದೋ ಇಂಗ್ಲೀಷ್ ಕಾಲೇಜ್ ಅಂತೆ, ಅವನು ಯಾವನೋ ಆಡಳಿತ ಮಂಡಳಿ ಅಂತೆ, ಪ್ರಿನ್ಸಿಪಾಲ್ ಅಂತೆ. ಈ ಉಪನ್ಯಾಸಕ ವಿದ್ಯಾರ್ಥಿನಿ ಕೇಳಿದ ಪ್ರಶ್ನೆಗೆ ಕನ್ನಡದಲ್ಲಿ ಉತ್ತರ ಕೊಟ್ಟಿದ್ದಕ್ಕೆ ನೀನು ರಾಜೀನಾಮೆ ಕೊಡಲಿಲ್ಲ ಅಂದರೆ ಅದೇ ಕಾಲೇಜಿನ ಇನ್ನೊಂದು ಬ್ರಾಂಚಲ್ಲಿ ಪಾಪ ಉಪನ್ಯಾಸಕನ ಮಗಳು ಓದ್ತಾ ಇರ್ತಾರೆ, ಅವರು ಸರ್ಟಿಫಿಕೇಟ್ ಕೊಡಲ್ಲ ಅಂಥೇಳಿ ಗಾಬರಿಯಿಂದ ಪಾಪ ಅವರು ರಾಜೀನಾಮೆಯನ್ನು ಕೊಟ್ಟು ಮಗಳ ಭವಿಷ್ಯಕ್ಕಾಗಿ, ಒಬ್ಬ ಕನ್ನಡಿಗ ಕನ್ನಡದಲ್ಲಿ ಮಾತನಾಡಿದ ಕಾರಣಕ್ಕೋಸ್ಕರ ಕೆಲಸ ಕಳ್ಕೊಳ್ತೀನಿ ಅಂತೇಳಿ ಕನ್ನಡದ ನಾಡಲ್ಲಿ, ರಾಜ್ಯದಲ್ಲಿ ನೋವು ಇಟ್ಕೊಂಡು ಮಾತಾಡ್ತಾನೆ ಅಂದರೆ ಇದು ನಮ್ಮೆಲ್ರಿಗೂ ಕೂಡ ತುಂಬ ಅತ್ಯಂತ ನಾಚಿಕೆಗೆ ಪಡುವ ಮತ್ತು ಒಂದು ವಿಷಾದ ಪಡುವಂಥ ವಿಚಾರ. ಕನ್ನಡ ಸಂಘಟನೆಗಳು ಇಂಥ ಆಡಳಿತ ಮಂಡಳಿಗೆ ಎಚ್ಚರಿಕೆಯನ್ನು ಕೊಡಬೇಕು. ರಾಜ್ಯ ಸರ್ಕಾರ ಮೊದಲು ಕ್ಷಮೆ ಕೇಳಬೇಕು. ಇಂಥ ಆಡಳಿತ ಮಂಡಳಿಯ ಮಾನ್ಯತೆಯನ್ನು ರದ್ದುಗೊಳಿಸಬೇಕು. ಕನ್ನಡಕ್ಕೆ ಆದ್ಯತೆ ಕೊಡುವ, ಕನ್ನಡದಲ್ಲಿ ಮಾತನಾಡೋದಕ್ಕೆ ಒಬ್ಬ ಶಿಕ್ಷಕನನ್ನು, ಒಬ್ಬ ಉಪನ್ಯಾಸಕನನ್ನು ರಾಜೀನಾಮೆ ಕೇಳ್ತಾರೆ ಅಂತಂದರೆ ಇಂಥವರು ಶಿಕ್ಷಣ ನಡೆಸೋದಕ್ಕೆ ನಾಲಾಯಕ್ಕು. ಇಂಥ ನಾಡದ್ರೋಹಿಗಳನ್ನು, ಭಾಷಾದ್ರೋಹಿಗಳನ್ನು ಒದ್ದು ಒಳಗಡೆ ತಳ್ಳಬೇಕು. ರಾಜೀನಾಮೆ ಮಾಡ್ತಾರಾ ಅವರು? ರಾಜೀನಾಮೆ ಕೇಳ್ತಾರಾ? ರಾಜ್ಯ ಸರ್ಕಾರಕ್ಕೆ ಇಂಥ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತವೆ. ಅವನು ಯಾರೋ ಬರ್ತಾನೆ, ಯಾವುದೋ ಬ್ಯಾಂಕಲ್ಲಿ ಅಯ್ಯಮ್ಮ ಯಾರೋ ಮಾತಾಡ್ತಾಳೆ, ನಾನು ಹಿಂದಿಯಲ್ಲೇ ಮಾತಾಡ್ತೀನಿ. ಇಲ್ಲಿನ ನೆಲ ಕೇಳ್ತಾರೆ, ಇಲ್ಲಿನ ಭಾಷೆ ಕೇಳ್ತಾರೆ, ಇಲ್ಲಿನ ಭಾಷೆ, ನೆಲ, ಜಲ ಅವನ್ನೆಲ್ಲ ಬಳಸ್ಕೊಳ್ತಾರೆ. ಒಂದು ಭಾಷೆ ಕನಿಷ್ಠ ಗೌರವ ಕೊಡೋ ಯೋಗ್ಯತೆ ಇಲ್ಲ. ನಿಜಕ್ಕೂ ಸಮಗ್ರ ಕನ್ನಡಿಗರು ಇಂತಹ ವಿಚಾರದಲ್ಲಿ ನೆಗ್ಲೆಕ್ಟನ್ನು, ಒಂದು ರೀತಿ ಅಸಡ್ಡೆಯನ್ನು ತೋರಬಾರ್ದು. ನಮ್ಮ ಭಾಷೆಗೆ ಆದಂಥ ಅವಮಾನ. ಕನ್ನಡ ಅನ್ನದ ಭಾಷೆ ಬೇಕು,
ಭಾಷೆ ಆಗಬೇಕು, ಉದ್ಯೋಗದ ಭಾಷೆ ಆಗಬೇಕು, ನಮ್ಮೆಲ್ಲರ ಸಾರ್ವಭೌಮ ಭಾಷೆ ಆಗಬೇಕು ಆಗಿದೆ. ಆದರೆ ಕನ್ನಡದಲ್ಲಿ ಉತ್ತರ ಕೊಟ್ಟಿದ್ದಕ್ಕೆ ಒಬ್ಬ ಕನ್ನಡಿಗ ಕೆಲಸ ಕಳ್ಕೊಳ್ತಾನೆ ಅಂತಂದರೆ ನಿಜಕ್ಕೂ ಇದು ಕನ್ನಡಿಗರಿಗೆ ಇದೊಂದು ದೊಡ್ಡ ಅಪಾಯದ ಮುನ್ಸೂಚನೆ. ಮೊದಲು ರಾಜ್ಯ ಸರ್ಕಾರ, ಸಂಬಂಧಪಟ್ಟ ಇಲಾಖೆಗಳು ಆ ಆಡಳಿತ ಮಂಡಳಿಯ ವಿರುದ್ಧ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳಲಿ. ಇನ್ನೆಂದೂ ಕೂಡ ಈ ರೀತಿ ಕರ್ನಾಟಕದಲ್ಲಿ ಕನ್ನಡ ಭಾಷೆ, ಕನ್ನಡಿಗರು ತನ್ನ ಭಾಷೆಯನ್ನು ಪ್ರೀತಿಯಿಂದ ಮಾತನಾಡಿದ ಮಾತ್ರಕ್ಕೆ ಅನಾಥರಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಅದಕ್ಕೆ ಹೇಳೋದು, ಮಾಲ್ಗಳಲ್ಲಿ, ಇಂಗ್ಲೀಷ್ ಮೀಡಿಯಮ್ಗಳಲ್ಲಿ ಅಲ್ಲೆಲ್ಲ ಕನ್ನಡಿಗರಿಗೆ ಅವಕಾಶ ಕೊಡಿ. ಭಾಷೆಯನ್ನು ಮಾತಾಡೋದಕ್ಕೆ ದಂಡ ಹಾಕ್ತಾರೆ, ಭಾಷೆಯನ್ನು ಮಾತಾಡೋದಕ್ಕೆ ಕೆಲಸ ತೆಗಿತಾರೆ ಅಂತಂದರೆ ಇವರು ಎಂಥ ನಾಡದ್ರೋಹಿಗಳು. ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ರಾಜ್ಯ ಸರ್ಕಾರ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ, ಶಾಲೆಯ ಮಾನ್ಯತೆಯನ್ನು ರದ್ದುಗೊಳಿಸಲಿ. ಆಗ ಗೊತ್ತಾಗುತ್ತೆ. ನಮಸ್ಕಾರ.